ಇತ್ತೀಚಿನ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ, ಬೇರೆ ದೇಶಗಳಲ್ಲೆಲ್ಲ ಒಂದ್ ಮದುವೆ ಆಗ್ತೀರಿ ಅಂತಂದ್ರೆ ಒಂದ್ 2 ವರ್ಷದ 3 ವರ್ಷದ ಇನ್ಕಮ್ ಸಾಕಾಗುತ್ತಂತೆ. ನಮ್ ಇಂಡಿಯಾದಲ್ಲಿ ಮದುವೆ ಆಗ್ಬೇಕು ಅಂತಂದ್ರೆ 20 ವರ್ಷ ಸೇವಿಂಗ್ಸ್ ಮಾಡಿರ್ಬೇಕಂತೆ. ಹೌದು, ನಮ್ಮ ಬ್ಯಾಂಗ್ಳೂರೇ, ನಾನು ಶಾಕ್ ಆಗ್ಬಿಟ್ಟೆ. ಬ್ಯಾಂಗ್ಳೂರ್ ಹೈಯೆಸ್ಟ್ ಕಾಸ್ಟ್ ಆಫ್ ಲಿವಿಂಗ್. ಹೌದೌದು, ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಯಜಮಾನ್ರಿಗೆ ಹೇಳ್ತೀನಿ, ಏನಪ್ಪ ನೀವು ಇಷ್ಟು ತೊಗೊಂಡು ಏನೂ ಬಂದಿಲ್ವಲ್ಲ, ಇದೆಯಲ್ಲ, ಇಷ್ಟೊಂದು ದುಡ್ಡು ಕೊಟ್ಟನಾ ಅಂತ. ಸೊ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಇರೋದ್ರಿಂದ ಹುಟ್ಟೋ ಮಗುನೂ ದುಡಿಬೇಕೇನೋ ಈಗ, ಹಂಗಾಗ್ಬಿಟ್ಟಿದೆ. ತುಂಬ ಕಷ್ಟ ಇದೆ. ಮುಂಚೆ ಒಬ್ರು ದುಡ್ದು ಮನೆ ಮಂದಿನೆಲ್ಲ ಸಾಕ್ಬೋದಿತ್ತು. ಈಗ ಮನೆ ಮಂದಿಯೆಲ್ಲ ದುಡಿದ್ರು ಒಬ್ರನ್ನ ಸಾಕೋದು ಕಷ್ಟ ಇದೆ. ಆ ಸ್ಥಿತಿಲಿ ನಾವಿದ್ದೀವಿ. ಆ್ಯಂಡ್ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಜನರು ಜಾಸ್ತಿ ಆಗಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಅಂತೂ ಅಲ್ಲಿದೆ, ತುಂಬ ಕಷ್ಟ ಇದೆ. ನಮ್ಮ ಕೆಲಸ ಬೇರೆ ಸತ್ತೇನಿಟ್ಟೇ ಇಲ್ಲ. ಯಾವಾಗ ಯಾವ ಸೀರಿಯಲ್ ಮುಗ್ದೋಗುತ್ತೆ ಗೊತ್ತಿಲ್ಲ, ಇನ್ನೊಂದು ಸೀರಿಯಲ್ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಅದಕ್ಕೆ ಮೇಲೆ ಪಾಪ ನಮ್ಮ ಪ್ರೊಡ್ಯೂಸರು ಇಲ್ಲ, ಚಾನಲ್ ಅವ್ರನ್ನ ಇವ್ರನ್ನ ಡಿಸಿಷನ್ ಹೇಳಿಲ್ಲ, ಇವ್ರನ್ನ ನಿಮ್ಮನ್ನ ಓಕೆ ಮಾಡಿಲ್ಲ ಅಂತ ಬೇರೆ ಹೇಳ್ತಾರೆ. ಅದು ಬೇರೆ ಹಿಂಗೆ ಡವ ಅಂತ ಹೊಡ್ಕೊತಾ ಇರುತ್ತೆ. ಪ್ಲೀಸ್ ದೇವ್ರೆ ಓಕೆ ಮಾಡ್ಬಿಡ್ಲಪ್ಪ, ಈ ರೋಡಿಗೆ ನಾನು ಸೆಲೆಕ್ಟ್ ಆಗ್ಬಿಡ್ಲಪ್ಪ ಅಂತ ನಮಗೆ ನಾವು ಹೇಳ್ಕೊತಾ ಇರಬೇಕು. ಆ ಥರ ಎಲ್ಲ ಆಗೋಗಿದೆ. ಕಷ್ಟ ಇದೆ. ಎಲ್ಲ ಇಂಡಸ್ಟ್ರಿನಲ್ಲೂ ಕಷ್ಟ ಇರೋ ಹಾಗೆ ನಮ್ಮ ಇಂಡಸ್ಟ್ರಿನಲ್ಲೂ ಕಷ್ಟ ಇದೆ. ಮುಂಚೆ ಈ ರೇಂಜಿಗೆ ಇರಲಿಲ್ಲ, ಈಗ ಸ್ವಲ್ಪ ಜಾಸ್ತಿನೇ ಕಷ್ಟ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹೊಸಬ್ರು ಜಾಸ್ತಿ ಬರ್ತಾ ಇದ್ದಾರೆ, ಜನ ಚೇಂಜ್ ಕೇಳ್ತಾ ಇದ್ದಾರೆ. ಹೊಸಬ್ರು